ಏನೋ ಬೆಂಗಳೂರು ಮೈಸೂರು ಸೇರಿದಂತೆ ರಾಜ್ಯದಲ್ಲಿ ಸುಮಾರು 35,000ಕ್ಕೂ ಹೆಚ್ಚು ರೈಲ್ವೆ ಸಿಬ್ಬಂದಿ ರೈಲ್ವೆ ಇಲಾಖೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರ ಆರೋಗ್ಯದಲ್ಲಿ ಏರುಪೇರಾದಾಗ ಇವರಿಗಾಗಿಯೇ ಇರುವ ರೈಲ್ವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದ್ರೀಗ ರೈಲ್ವೆ ಇಲಾಖೆಯ ಅಧಿಕಾರಿಗಳ ಆದೇಶದಿಂದ ರೋಗಿಗಳಿಗೆ ಸಂಕಷ್ಟ ಎದುರಾಗಿದೆ. ರೋಗಿಗಳು ಆಸ್ಪತ್ರೆಗೆ ಬರುವ ಸಮಯವನ್ನ ಸುಖಾಸುಮ್ಮನೆ ಬದಲಾಯಿಸಿದ್ದಾರೆ. ಪಿಸಿಎಂಡಿ ಅವರು ಕೈಗೊಂಡ ನಿರ್ಧಾರ ಸರಿಯಲ್ಲ, ಇದು ಏಕಪಕ್ಷೀಯವಾಗಿದೆ ಅಂತ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಸೆಕ್ರೆಟರಿ ಆಕ್ರೋಶ ಹೊರಹಾಕಿದ್ರು. ಈ ನಿರ್ಧಾರವನ್ನ ಖಂಡಿಸಿ ಇವತ್ತು ಬೆಂಗಳೂರು ವಿಭಾಗೀಯ ರೈಲ್ವೆ ಆಸ್ಪತ್ರೆ ಸೇರಿದಂತೆ ಎಲ್ಲ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನಿರ್ಣಯನ ಕೈ ಬಿಟ್ಟು ನಮ್ಮ ಕಾರ್ಮಿಕರಿಗೆ ಫೀಲ್ಡ್ ಅಲ್ಲಿ ಏನೇನು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಅವರ ಕಷ್ಟ ತಿಳ್ಕೊಳ್ಳಿ. ಅವ್ರು ಬಂದು ಇವಾಗ ಡ್ಯೂಟಿ ಮಾಡಿ ಒಂದು 4-4:30 ಒಂದು ಪರ್ಮಿಷನ್ ತಗೊಂಡು ಇಲ್ಲ ಒಂದು ಸ್ಟಾಫ್ ಏನೋ ತೊಂದರೆ ಆಗಿತ್ತು, ಒಂದು ಅವ್ರ ಮನೇಲಿ ಏನೋ ತೊಂದರೆ ಆಗಿತ್ತು, ಅನಾನುಕೂಲ ಆಗಿತ್ತು, ಅವರ ಬಂದು ಡಾಕ್ಟರ್ನ ಭೇಟಿ ಆಗ್ತಿದ್ರು. ಆದ್ರೆ ನೀವು ತಂದಿರೋ ಈ ವೇಳಾಪಟ್ಟಿಯಿಂದ ನಮ್ಮ ಕಾರ್ಮಿಕರಿಗೆ ಯಾರು ತೃಪ್ತಿನೂ ಆಗಲ್ಲ. ಅವರೆಲ್ಲ ಬಂದು ಹೊರಗಡೆ ಬಂದು ಹೋಗಿ ತೋರಿಸ್ಕೊಳ್ಳೋ ಪರಿಸ್ಥಿತಿ ಆಗುತ್ತೆ. ನಿರ್ಣಯನ ಕೈ ಬಿಟ್ಟು ನಮ್ಮ ಕಾರ್ಮಿಕರಿಗೆ ಫೀಲ್ಡ್ ಅಲ್ಲಿ ಏನೇನು ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳಿ, ಅವರ ಕಷ್ಟ ತಿಳ್ಕೊಳ್ಳಿ. ಅವ್ರು ಬಂದು ಇವಾಗ ಡ್ಯೂಟಿ ಮಾಡಿ ಒಂದು 4-4:30 ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಹಾಸ್ಪಿಟಲ್ ಮುಂದೆ ನಮ್ಮ ಏನಿವತ್ತು ಕರೆ ಕೊಟ್ಟಂತ ನಮ್ಮ ಜನರಲ್ ಸೆಕ್ರೆಟರಿ ಅವರು ಕರೆ ಕೊಟ್ಟ ಮೇರೆಗೆ ಇವತ್ತು ನಾವು ಪ್ರತಿಭಟನೆಯನ್ನು ಆಸ್ಪತ್ರೆ ಮುಂದೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನನ್ನ ಕಾರ್ಮಿಕ ಮಿತ್ರರು ಈ ಪ್ರತಿಭಟನೆ ಆಗಮಿಸಿದ್ದೀರಾ.